ಜಮೀರಾಮಕ್ಕವರು ಹೇಳಿದರು, ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಮಾತುಗಳಿದೆ. ಈಗಾಗಲೇ ಶಿಕ್ಷಣ 2,900 ಕೋಟಿ ಎಜುಕೇಶನ್, ಎಲ್ಲ ಎಜುಕೇಶನ್ ಖರ್ಚು ಮಾಡಿ ಅಂತ ಹೇಳಿದ್ದೀನಿ ನಾನು. ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಎಜುಕೇಶನ್ಗೆ ಕೊಡಬೇಕು. ಹೆಚ್ಚಾಗಿ ರೆಸಿಡೆನ್ಸಿಯಲ್ ಶಾಲೆಗಳನ್ನು ತೆಗೆದುಕೊಂಡ ಕೆಲಸವನ್ನು ಮಾಡಬೇಕು. ರೆಸಿಡೆನ್ಸಿಯಲ್ ಶಾಲೆಗಳು ತೆಗೆದರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಶನ್ ಅವರಿಗೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮುಸಲ್ಮಾನ್ ಎಲ್ಲ ಬಂಧುಗಳಿಗೆ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನಂತ ಹೇಳಿದೆ? ನಮ್ಮ ಧರ್ಮವನ್ನು ಗೌರವಿಸಬೇಕು, ಆದರೆ ಪರಧರ್ಮವನ್ನು ಸಹಿಷ್ಣುತೆಯಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ನಮ್ಮ ಧರ್ಮವನ್ನು ನಾವು ಮಾಡಿ, ಆದರೆ ಸಹಿಷ್ಣುತೆಯಿಂದ ಪರಧರ್ಮವನ್ನು ಕಾಣಬೇಕು. ಮತ್ತೆ ಸಹಬಾಳ್ವೆ, ಸಹಿಷ್ಣುತೆ, ಸಹಬಾಳ್ವೆ ಮೂಲಭೂತವಾದಂತಹ ಅಂಶಗಳು. ಇದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಯಾವ ಧರ್ಮನೂ ಕೂಡ, ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಕ್ರೈಸ್ತ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಕೂಡ ಹೇಳೋದಿಲ್ಲ. ಯಾವ ಧರ್ಮವೇ ಕೂಡ ಹೇಳಲ್ಲ. ಎಲ್ಲ ಧರ್ಮವೂ ಕೂಡ ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳ್ತಾರೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ. ಇದನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ತಿಳಿಸ್ತಾರೆ. ಸ್ವಾರ್ಥಕ್ಕೋಸ್ಕರ ಈಗ ದ್ವೇಷದವರು ಯಾರು? ಹಿಂದೂ ಧರ್ಮದವರನ್ನ, ಕ್ರಿಶ್ಚಿಯನ್ ಧರ್ಮದವರನ್ನ, ಇಸ್ಲಾಂ ಧರ್ಮದವರನ್ನ ದ್ವೇಷ ಮಾಡತಕ್ಕಂಥದ್ದು ಧರ್ಮದಲ್ಲಿ, ಧರ್ಮ ಶಾಸ್ತ್ರದಲ್ಲಿ ಹೇಳದೇ ಹೋದರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾಡಬಾರದು. ದೇಶಪಾಲ ಏನಪ್ಪ ಗಯಸಿಂಗ್ ನಾನು ಹೇಳೋದು ಗೊತ್ತಾಯ್ತಲ್ಲ, ಮಾಲೂಮ್ ಹೋ ಗಯಾ? ನಾವು ಎಲ್ಲ ಧರ್ಮಗಳು ಕೂಡ ಪ್ರೀತಿಸುವುದು ಹೇಳ್ತಾವೆ ಹೊರತು ದ್ವೇಷದಲ್ಲಿ ಹೇಳಲ್ಲ. ದ್ವೇಷ ರಾಜಕಾರಣ ಮಾಡಾಕ್ತಿರುವುದು. ನೀನ್ ಮಾಡ್ತೀಯಪ್ಪ, ಕೆಲವರು ಯಾರು ಮಾಡಬಾರದು. ದ್ವೇಷದಿಂದ ನಾವು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಲ್ಲ.